ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆ ನಮ್ಮ ಕೆಫೆ. ಓ ನೈಸ್. ಓಕೆ ಯಾ ಬಾಯ್. ಅರೆ ಇಲ್ಲಿ ತನಕ ಬಂದು ಹಾಗೆ ಹೋಗ್ತೀರಾ? ಪ್ಲೀಸ್ ಬನ್ನಿ. ಇಲ್ಲ ಇನ್ಯಾವಾಗಲಾದ್ರೂ ಬರ್ತೀನಿ, ಒಂದು ಸ್ವಲ್ಪ ಕೆಲಸ ಇದೆ. ಆ್ಯಕ್ಚುಲಿ ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಸೊ ಪ್ಲೀಸ್. ಓ ಯಾ ಓಕೆ. ಇಂಡಿಯಾಗೆ ಬಂದಮೇಲೆ ಈ ಬಿಸ್ನೆಸ್ ಎಲ್ಲ ನಾನೇ ನೋಡ್ಕೋತಿರೋದು. ಓ ಹೌದಾ, ನೈಸ್. ಸೊ ಹೇಳಿ, ಏನು ತಗೋತೀರಾ? ನನಗೇನು ಬೇಡ, ಎಲ್ಲ ಮನೇಲಿ ಮುಗಿಸ್ಕೊಂಡ್ಬಂದಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಪ್ಲೀಸ್, ಐ ಇನ್ಸಿಸ್ಟ್. ಬಂದಮೇಲೆ ಹಾಗೆ ಕಲ್ಸೋಕ್ಕಾಗಲ್ಲ ಅಲ್ವಾ? ಅಟ್ಲೀಸ್ಟ್ ಸಾಫ್ಟ್ ಡ್ರಿಂಕ್ಸ್ ಟು ಕುಕ್. ಸಾರಿ, ನಾನು ಕೇಳಬೇಕಿತ್ತು, ಡಯಟ್ ಏನಾದರೂ ಮಾಡ್ತಿದ್ರಾ? ಇಲ್ಲಪ್ಪ, ನಾನು ಡಯಟ್ ಗೇಟ್ ಎಲ್ಲ ಏನು ಮಾಡಲ್ಲ, ನಾರ್ಮಲ್ ಆಗಿರ್ತೀನಿ. ಭೂಮಿಕಾ ಅವ್ರು ನಿಮಗೇನು ರೆಸ್ಟ್ರಿಕ್ಟ್ ಮಾಡಲ್ವಾ? ಅದು ಇದು ಕಾನ್ಷಿಯಸ್ ಆಗಿ ಊಟ ಮಾಡಿ ಅಂತ. ಜನರಲಿ ವೈಫ್ ಆದವರು ಸ್ವಲ್ಪ ಸ್ಟ್ರಿಕ್ಟು, ಕಂಟ್ರೋಲಿಂಗ್ ಆಗಿರ್ತಾರೆ. ನೋ ನೋ, ಡೆಫಿನೆಟ್ಲಿ ನಾಟ್. ಅವರು ಬೇರೆ ಥರನೇ, ಅದೊಂಥರ ಸಪ್ರೇಟು, ಭಾಳ ಡಿಫ್ರೆಂಟು. ನಾರ್ಮಲ್ ವೈಫ್ ಥರ ಅಲ್ಲ ಅವರು. ಶಿ ಈಸ್ ನೆವರ್ ಡಿಮ್ಯಾಂಡಿಂಗ್ ಆರ್ ಕಮ್ಯಾಂಡಿಂಗ್. ಶಿ ಈಸ್ ಲವಿಂಗ್, ಕೇರಿಂಗ್. ಯಾವ ಕಷ್ಟನೂ ಕೊಡಲ್ಲ. ನಿಮ್ಗೆ ಹೇಗೆ ಇಷ್ಟನೋ ಹಾಗಿರಿ ಅಂತ ಹೇಳ್ತಾರೆ. ನಿಮಗೆ ಆ ಥರ ಇರೋದೇ ಇಷ್ಟನಾ? ಸೊ ಯಾಕೆ ಇಷ್ಟ ಆಗಲ್ಲ ಹೇಳಿ? ಒಂದು ಹೆಂಡತಿ ಆದವಳು ಹೇಗಿರಬೇಕು ಅಂತ ಎಲ್ಲರೂ ಕನ್ಸು ಕಾಣ್ತಾರಲ್ಲ, ಅಂಥವರೇ ಸಿಕ್ಕಿದ ನನಗೆ. ಇಸ್ ಜಮ್ ಆಫ್ ಎ ಪರ್ಸನ್. ಹಾಗಾದರೆ ನಾಳೆ ದಿನ ನಾನು ಕೂಡ ಹೀಗೆ ಇರಬೇಕಲ್ವಾ, ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ? ಸಾರಿ, ಅಲ್ಲ ನೀವ್ಯಾಕೆ ಹಾಗಿರಬೇಕು ಆ್ಯಂಡ್ ನಾನು ಯಾಕೆ ಹಾಗೆ ಎಕ್ಸ್ಪೆಕ್ಟ್ ಮಾಡಲಿ? ಯಾಕಂದರೆ ಮುಂದೆ ನಾವಿಬ್ರು ಜೊತೆಗೆ ಬದುಕಬೇಕಾದವರಲ್ವಾ? ಜೊತೆಗೆ ಬದುಕೋದಾ? ಏನು ಹೇಳ್ತಾ ಇದ್ರೆ ನೀವು? ಬಟ್ ಜ್ಯೂಸ್ ತಗೊಳ್ಳಿ. ನಾನು ಜ್ಯೂಸ್ ಆಗಿರಲಿ, ಅದೇನು ಹೇಳಿದ್ರಲ್ಲ, ಏನದು? ಆ್ಯಕ್ಚುಲಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಅದೇ ವಿಷಯ ಮಾತಾಡೋಕ್ಕಂತ. ನಾನು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮನ್ನು ಮೀಟ್ ಮಾಡೋಕ್ಕಲ್ಲ. ನಾವಿಬ್ರು ಮದುವೆ ಆಗ್ತಿದ್ದೀವಿ. ಇದೊಂಥರ ನಿಮಗೆ ಗೊತ್ತಿಲ್ಲದೇನೆ ಆಗಿರೋ ಹೆಣ್ಣೋಡೋ ಶಾಸ್ತ್ರ ಅಂದ್ರೂ ತಪ್ಪಾಗಲ್ಲ. ಮದುವೆ ಏನಿದೆಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಶಾಕ್ ಆಗಬೇಡಿ, ಕಾಮ್ ಡೌನ್. ನಾನು ಇರೋ ವಿಷಯನೇ ಹೇಳ್ತಿದ್ದೀನಿ. ನಿಮಗೆ ಭೂಮಿಕಾ ಅವ್ರು ಏನೂ ಹೇಳಿಲ್ವಾ? ಅಸ್ಲಿ ಮೊದಲೇ ಹೇಳಿದ್ರೆ ನೀವು ನೋ ಅಂತೀರಾ ಅಂತ ಹೇಳಿರಲ್ಲ ಅನ್ಸುತ್ತೆ. ಪಾಪ ಅವರು ಎರಡೂ ಕಡೆ ಮ್ಯಾನೇಜ್ ಮಾಡಬೇಕಲ್ವಾ? ಯಾಕೆ ಹೀಗೆ ವಿಚಿತ್ರವಾಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಗಂದ್ರೆ, ಅಲ್ಲ ಎರಡೂ ಕಡೆ ಮ್ಯಾನೇಜ್ ಮಾಡೋದು ಅಂದ್ರೇನು? ನೋ ನೋ, ಐ ಥಿಂಕ್ ದೇರ್ ಈಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಇಲ್ಲ, ಇದು ನಿಮಗೆ ಗೊತ್ತಿಲ್ಲ ಅಷ್ಟೆ. ನಾನು ಸುಮ್ಮನೆ ಏನೂ ಹೇಳ್ತಿಲ್ಲ. ನಾವಿಬ್ರು ಮದುವೆ ಆಗ್ತಿದ್ದೀವಿ. ಭೂಮಿಕಾ ಅವರಿಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಶಕುಂತಲಾ ಆಂಟಿನೂ ಅಷ್ಟೇ, ಅವ್ರ ಮೂಲಕನೇ ಈ ಸಂಬಂಧ ಬಂದಿರೋದು. ರೀ, ಮಾತಾಡಬೇಕು ಅಂತ ಕೂರಿಸ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ? ತಮಾಷೆ ಮಾಡ್ತಾಳೆ ತಾನೆ? ಅಲ್ಲ, ಭೂಮಿಕಾ ಅವ್ರು ಇರುವಾಗ ನಾನು ಇನ್ನೊಂದು ಮಂದಿ ಯಾಕೆ ಆಗಬೇಕು? ನನಗಂತ ಯೋಚನೆ ಯಾಕೆ ಬರಬೇಕು ಅಂತ? ನನಗೆಲ್ಲ ಅರ್ಥ ಆಗ್ತದೆ. ನಿಮಗೇನೂ ಗೊತ್ತಿಲ್ಲ, ಒಂದು ಸಣ್ಣ ಹಿಂಟ್ ಕೂಡ ಕೊಟ್ಟಿಲ್ಲ. ನೀವು ಒಪ್ಕೊಳ್ಳಲ್ಲ ಅನ್ನೋ ಭಯಕ್ಕೆ ಅವ್ರು ಹೀಗೆಲ್ಲ ಮಾಡಿದ್ದಾರೆ. ಅಂದರೆ ನೀವು ಭೂಮಿಕಾ ಅವ್ರ ಹತ್ರನೋ ಅಥವಾ ಶಕುಂತಲಾ ಆಂಟಿ ಹತ್ರನೋ ಕೇಳಿ, ಅವರೇ ಹೇಳ್ತಾರೆ. ಅವ್ರು ಬೇಕಂತ ನಿಮ್ಮ ಹತ್ರ ಹೈಡ್ ಮಾಡಿರಲ್ಲ. ಮೋಸ್ಟ್ಲಿ ಇವತ್ತು ನಾಳೆ ಹೇಳಬೇಕು ಅಂದ್ಕೊಂಡಿರ್ತಾರೆ ಅನಿಸುತ್ತೆ. ಮೋಸ್ಟ್ಲಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ. ನಾನೇ ಅದನ್ನು ಹೇಳಿಬಿಟ್ಟೆ. ಯಾರೋ ಸರ್ಪ್ರೈಸ್ ಅಲ್ಲ, ಶಾಕ್. ಏನು ನಡೀತಾ ಇದೆ ಇಲ್ಲಿ? ಎಲ್ಲರೂ ಸೇರಿಕೊಂಡು ಐಮ್ ಸಾರಿ, ನಾನು ಮನೆಯವ್ರ ಹತ್ರ ವಿಚಾರಿಸ್ತೀನಿ. ಏನಂಕಲ್ ಸಮಾಚಾರ ಬರಕ್ಕೆ ಕೇಳಿದ್ರಿ? ಟೆನ್ಷನ್ ಕೊಡುವಂಥ ಕೆಲಸಗಳು ಮಾಡಿಬಿಡ್ತೀರಲ್ಲಪ್ಪ ನೀವು. ಏನು ಕತೆ ಅಂತ ತಿಳ್ಕೊಳ್ಳೋಣ ಅಂತ ಕರೆಸ್ಕೊಂಡೆ. ಟೆನ್ಷನ್? ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಿ ಅಂಕಲ್ ನೀವು? ಅಲ್ಲ, ನೀವೇ ಟೆನ್ಷನ್ ಕೊಡೋರು, ನಿಮಗೇನು ಟೆನ್ಷನ್? ಯಾಕಪ್ಪ, ನಾನು ಮನುಷ್ಯ ಅಲ್ವಾ? ಮನುಷ್ಯ ಆದಮೇಲೆ ಟೆನ್ಷನ್ ಆಗಲೇಬೇಕಲ್ವಾ? ಅದು ಸರಿಯೇ. ಸರಿ, ಏನಕ್ಕೆ ಟೆನ್ಷನ್ನು? ನಮ್ಮಿಂದ ಎಂಥದ್ದು ಏನಾಯ್ತು? ಅದೇ ಜೈ,
ನಿಮ್ಮ ಅಣ್ಣ ನೋಡಿಯೋದೇ ಕಷ್ಟ ಆಗ್ತಾ ಇದೆ. ಪದೇ ಪದೇ ಟಾರ್ಗೆಟ್ ಮಿಸ್ ಆಗ್ತಾ ಇದೆ. ಅವನು ಆ ಶರ್ಮನ್ ಜೊತೆ ಏನಾದರೂ ನಿಮ್ಮ ಅಣ್ಣ ಸೇರ್ಬಿಟ್ರೆ, ಸಂಬಂಧ ಬೆಳೆಸ್ಬಿಟ್ರೆ ಇನ್ನೂ ಸ್ಟ್ರಾಂಗ್ ಆಗ್ಬಿಡ್ತಾನೆ. ಅವನು ಹೊಡೆಯೋದಿರಲಿ, ಮುಟ್ಟೋದಕ್ಕೂ ಆಗೋದಿಲ್ಲ. ನಮ್ಮ ಕೆಲಸ ಕಷ್ಟ ಆಗುತ್ತೆ. ಇದಾ ನಿಮ್ಮ ಟೆನ್ಷನ್? ಅಂಕಲ್ ಅವನು ಹೊಡೆಯೋದು ಏನಷ್ಟು ಕಷ್ಟ ಅಲ್ಲ ಅಂಕಲ್. ಆದರೆ ಪ್ಲ್ಯಾನ್ ಮಾಡಿ ಎಲ್ಲಿ ಹೊಡಿಬೇಕು, ಹೇಗೆ ಹೊಡಿಬೇಕು ಅಂತ ನೋಡಿ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೆ. ಅದಕ್ಕೆ ಯಾಕೆ ಅಂಕಲ್ ಇಷ್ಟೊಂದು ತಲೆ ಕೆಡಿಸ್ಕೊತೀರಾ? ಹಾಗಾದ್ರೆ ನಾನು ಈಗ ಏನು ಮಾಡಬೇಕು ಅಂತೀಯ? ನೀವು ಮಾಡಬೇಕಾಗಿರೋದು ಇಷ್ಟೇ ಅಂಕಲ್, ಕಾಯಬೇಕು, ಕಾದು ಹೊಡಿಬೇಕು. ಅದಕ್ಕೆ ಎಷ್ಟು ದಿವಸ ಕಾಯಬೇಕು? ಏನಾದರೂ ಒಂದು ಮಾಡಲೇಬೇಕಲ್ವಾ? ಅಂಕಲ್, ಒಂದ್ಸಲ ನೀವೇ ಒಂದು ಮಾತು ಹೇಳಿದ್ರಿ, ಒಬ್ಬ ಮನುಷ್ಯನ ಹೊಡಿಬೇಕು ಅಂದರೆ ಮೊದಲು ಅವನ ವೀಕ್ನೆಸ್ ಏನು ಅಂತ ತಿಳ್ಕೋಬೇಕು ಅಂತ. ನಮ್ಮ ಅಣ್ಣನಿಗೂ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಅವನು ಮನುಷ್ಯನೇ ತಾನೆ. ಅಂಕಲ್, ನಮ್ಮ ಅಣ್ಣನ ವೀಕ್ನೆಸ್ಸು ಭೂಮಿಕಾ. ಅವಳಿಲ್ಲ ಅಂದರೆ ಅವನಿಗೆ ತಲೆ ಓಡಲ್ಲ, ಕೈ ಕಾಲು ಆಡಲ್ಲ, ಕೆಲಸ ನಡೆಯಲ್ಲ, ಜೀವನನೇ ನಡೆಯಲ್ಲ ಅನ್ಕೊಂಬಿಡಿ. ಅದರ ಅರ್ಥ ಅವನು ಮೆಂಟಲಿ ಅವಳ ಮೇಲೆ ಅಷ್ಟು ಡಿಪೆಂಡ್ ಆಗಿದ್ದಾನೆ ಅಂತ. ನಾವು ಮಾಡಬೇಕಾಗಿರೋದೇನು? ಮೆಂಟಲಿ ಅವನನ್ನು ವೀಕ್ ಮಾಡಬೇಕು. ಅವಾಗ ಹೊಡೆಯೋದು ಸುಲಭ ತಾನೆ? ಸುಲಭನೇ, ಬಟ್ ನೀವಿಲ್ಲಿ ಇನ್ನೊಂದು ಎಡವಟ್ಟು ಮಾಡ್ತಾ ಇದ್ದೀರಾ. ಏನು ಇಡಬೇಕು? ನನ್ನ ಪ್ಲಾನ್ ಇರೋದು ಅವನು ಎಲ್ಲಾನು ಕಳ್ಕೊಂಡು ಬೀದಿಗೆ ಬರಬೇಕು ಅಂತ. ಆದರೆ ಹೀಗಾಗ್ತಿರೋದೇನು? ನಿಮ್ಮಣ್ಣ ನಿಮ್ಮ ಹೊಸ ಅತ್ತಿಗೆನ ಮದುವೆ ಆಗ್ಬಿಟ್ರೆ ಅವನ ಮಾವನ ಕಡೆ ಆಸ್ತಿ ಎಲ್ಲ ಬಂದ್ಬಿಡ್ತಿಲ್ವಾ? ಅವನು ಬೀದಿಗೆ ಹೇಗೆ ಬೀಳ್ತಾನೆ? ಅವನು ರಿಚ್ ಆಗ್ತಾನೆ, ಅವನ ವೈಭವ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಹೌದಲ್ವಾ ಅಂಕಲ್? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅವನನ್ನ ಬೀದಿ ಪಾಲು ಮಾಡಬೇಕು ಅಂತ ಇದ್ರೆ ನೀವೆಲ್ಲ ಸೇರ್ಕೊಂಡು ಅವನಿನ್ನ ರಿಚ್ ಮಾಡ್ತಾ ಇದ್ದೀರಲ್ಲ. ನನ್ನ ಪ್ರಯತ್ನಕ್ಕೆ ಕಲ್ಲು ಹಾಕ್ತಿದ್ರಲ್ಲ ಜೈ. ಇರಿ ಅಂಕಲ್, ಆ ರೀತಿ ಎಲ್ಲ ಆಗೋದಕ್ಕೆ ಬಿಡೋದಿಲ್ಲ. ಏನೋ ಒಂದು ಮಾಡೋಣ ಇರಿ. ಬಟ್ ನೀವು ಹೇಳಿದ ನಿಜಾನೇ, ಅದು ಹಾಗೆ ಆಗೋದು. ಬಟ್ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಇರಿ. ಏನು ಇಬ್ರು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದ? ಹಾ ಪಾರ್ಥ, ಭಾವ ಅಷ್ಟು ಕೋಪ ಮಾಡ್ಕೊಂಡಿದ್ರು. ನಾನು ಯಾವತ್ತೂ ಅವ್ರನ್ನ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ ನೋಡೇ ಇರ್ಲಿಲ್ಲ. ಒಂದು ಕ್ಷಣ ನನಗೆ ಭಯ ಆಯ್ತು ಗೊತ್ತಾ ಪಾರ್ಥ. ಅವ್ರು ಹೋಗಿದ್ ಫೋರ್ಸ್ ನೋಡ್ತಾ ಇದ್ರೆ ಖಂಡಿತ ಅಲ್ಲಿ ದೊಡ್ಡ ಗಲಾಟೆನೇ ಆಗತ್ತೆ. ನೀವ್ ಹೇಳ್ತಾ ಇರೋದು ಕೇಳಿದ್ರೆ ನಂಗೆ ಭಯ ಆಗ್ತಾ ಇದೆ. ಇರಿ, ಒಂದ್ ನಿಮಿಷ ಹೋಗಿ ನಾನು ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಪಾರ್ಥ, ನೀವು ಖಂಡಿತ ಹೋಗ್ಬೇಡಿ. ಈ ಸಿಚುವೇಶನ್ ಅಲ್ಲಿ ಭಾವ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಮನೆ ಪರಿಸ್ಥಿತಿ ಯಾಕೋ ಸರಿ ಇರೋ ಹಾಗೆ ಕಾಣಿಸ್ತಿಲ್ಲ ಪಾರ್ಥ. ಇಲ್ಲಿ ಭಾವ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಕ್ಕ ಮಗು ಆಗೋ ತರ ಪೂಜೆ ಮಾಡಿಸು ಅಂತ ಹೇಳಿದ್ರೆ ಬೇಡ ಅಂತಿದ್ದಾಳಂತೆ. ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಪಾರ್ಥ. ಒಟ್ನಲ್ಲಿ ಎಲ್ಲ ಸರಿ ಹೋದ್ರೆ ನನಗಷ್ಟೇ ಸಾಕು. ಏನ್ರಿ ಇದು ಇಷ್ಟೊಂದು ಕನ್ಸರ್ನ್ ಇಂದ ಮಾತಾಡ್ತಾ ಇದ್ದೀರಾ? ಇದ್ರಲ್ಲೇ ಗೊತ್ತಾಗತ್ತೆ ನಿಮ್ಗೂ ಸಾಫ್ಟ್ ಕಾರ್ನರ್ ಇದೆ ಅಂತ. ಆ ಕನ್ಸರ್ನ್ ಇರೋದಕ್ಕೇನೆ ಈಗ ಈ ಮಾತು ಆಟೋಮೆಟಿಕ್ ಆಗಿ ಬಂದಿದ್ದು. ವಾಟ್ ಐ ಮೀನ್ ಟು ಸೇ ಇಸ್ ಅಪೇಕ್ಷಾ, ನಿಮ್ಗೂ ಆ ಸೆಂಟಿಮೆಂಟ್ ಎಲ್ಲ ಇದೆ. ಆ ಥರದ್ದೆಲ್ಲ ಏನೂ ಇಲ್ಲ. ಈ ರಾಮಾಯಣನೆಲ್ಲ ನೋಡಕ್ಕಾಗ್ತಿಲ್ಲ, ಅದಕ್ಕೆ ಹೇಳ್ದೆ. ಅಪೇಕ್ಷಾ, ನನ್ಗೆಲ್ಲ ಅರ್ಥ ಆಗತ್ತೆ. ಅರ್ಥ ಆಗದಿರೋಷ್ಟೇ ದಡ್ಡ ಅಲ್ಲ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.